ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಚಾ, ಬಿಸಿ ಬಿಸಿ ಕಾಫಿ ಚಾ. ಬನ್ನಿ ಬನ್ನಿ, ಬಿಸಿ ಬಿಸಿ ಕಾಫಿ ಚಾ. ಹೆಂಗಿದೇಳು? ಬಿಸ್ನೆಸ್ ಚೆನ್ನಾಗಿ ನಡೀತಾ ಆಯ್ತಾ? ಓ ಚಲೋ ನಡೀತಾ ಇದೆಣ್ಣ. ನಿಮ್ಮಂತ ಗೆಳೆಯರಿರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಿ? ಬನ್ನಿ ಕುಂದ್ರಿ ಕುಂದ್ರಿ. ಮಸ್ಕ ಹೊಡೆದ್ ಮಾತಾಡ್ತಾವನೇನ್ರಿ, ವಿಷಯ ಏನೋ ಇರ್ಬೇಕು. ಕೂತ್ಕೋಬೇಡ, ಬಾಯಿಲಿಂದ ಫೋಟೋ ಬಿಡೋಣ. ಅಯ್ಯೋ ಯಾಕೆ ಅನುಮಾನ ಮಾಡಕ್ ಹತ್ತೀರಿ? ಬನ್ನಿ ಕುಂದ್ರಿ, ಚಾ ಕುಡೀರಿ, ಸಮೋಸ ತಿನ್ನಿ ಅಲ್ವೇ. ಟೇಬಲ್ ಒರೆಸ್ತೀನಿ ಬನ್ನಿ ಸರ್, ಗಲೀಜಾಗಿದ್ರ. ಕುಂದ್ರಿ ಬನ್ನಿ ಕುಂದ್ರಿ. ಹೌದಾ? ನೀವು ಬನ್ನಿ ಸರ, ಯಾಕೆ ನಿಂದಿರಿದಿರಿ? ಬನ್ನಿ ಕುಂದ್ರಿ, ಬನ್ನಿ ಕುಂದ್ರಿ ಪ್ಲೀಸ್. ನನಗೇನ್ ತಲೆ ಕೆಟ್ಟಿದ್ಯೇನೋ ಅದ್ರ ಮೇಲೆ ಕೂತ್ಕೊಳಕ್ಕೆ? ಲೇ ಪತ್ಲು ಗೆಳೆಯ, ನನ್ನ ಜೀವನದ ಗೆಳೆಯ, ಒಬ್ಬನೇ ಬರ್ತಿದ್ಯಲ್ಲೋ ಮೋಟು ಎಲ್ಲಿ? ಅಲ್ಲಿ ಬರ್ತಾ ಇದೆ ನೋಡು. ಯಪ್ಪ, ಬಂಡೆ ತಲೆ ಮೇಲೆ ಬಿದ್ದಂಗ ಆಯ್ತಲ್ಲೋ. ಅಪ್ಪ, ಸೊಂಟ ಮುರಿದೋಯ್ತು ಅನ್ಸುತ್ತೆ. ಲೇ, ಹಿಂಗ ಹಾರ್ಕೊಂಬರ್ತೀರಾ ಅಂದ್ರೆ ನಿಮ್ಗೆ ಒಂದು ಏರ್ಪೋರ್ಟ್ ಮಾಡ್ತಿದ್ನಲ್ಲೋ. ನನ್ ತಲೆ ನಿಮ್ಗೆ ರನ್ವೇ ತರ ಕಾಣ್ತಾ? ಸಮುಸ್ಬಿಡಿ ಮುನ್ಸಮ್ಮಣ್ಣ, ಟೀ ಅಂಗಡಿಯವನು ಸ್ವಾಗತ ಮಾಡಿ ಕರೆದು ಬಿಸಿ ಬಿಸಿ ತವಾದ್ಮೇಲೆ ಕುಡಿಸ್ಬಿಟ್ಟ. ಉರಿತಾ ಇದೆ ಅಣ್ಣ, ತಡ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಚಾಯ್ ಅಂಗಡಿಯವನ ಹತ್ರ ಮಾತಾಡೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ಅರೇ ಡಾಕ್ಟ್ರ, ನೀನ್ ಲಾಕೆಟ್ ತೆಗಿರಿ, ನೋಡ್ತಾ ಇರಿ. ಚಾ ಅಂಗಡಿಯವನು ಇವತ್ತು ಖಂಡಿತ ನಮಗೆ ಸಮೋಸ ಮತ್ತೆ ಫ್ರೀ ಆಗಿ ಚಾ ಕೊಟ್ಟೆ ಕೊಡ್ತಾನೆ. ಲಾಕೆಟ್? ಯಾವ ಲಾಕೆಟ್ ಅದು? ನನ್ನ ಗೆಳೆಯರೇ, ಇಲ್ಲಿ ನೋಡಿ, ಈ ಲಾಕೆಟ್ ಇಂದ ಹಿಪ್ನಟೈಸ್ ಮಾಡಬಹುದು. ಇದರಿಂದ ಯಾರನ್ನು ಬೇಕಾದ್ರೂ ವಶ ಮಾಡ್ಕೋಬಹುದು. ನಾವ್ ಹೇಳ್ದಂಗ್ ಕೇಳೋಗ್ ಮಾಡ್ಕೋಬಹುದು. ಬನ್ನಿ, ಆ ಟೀ ಅಂಗಡಿ ಅವನಿಗೆ ಸರಿಯಾದ ಬುದ್ಧಿ ಕಲ್ಸೋಣ. ಇದೇನ್ರಿ ಅಣ್ಣರ? ಹೇಳು, ನೀನ್ ಎಲ್ಲಾ ಸಲ ನಮ್ಮನ್ನ ಮಾಡ್ಬಿಟ್ಟಿದ್ಯಾ? ನೀನ್ ಇನ್ಮೇಲಿಂದ ದಿನಾನು ನನಗೆ ನಿನ್ ಕೈಯಿಂದ ಸಮೋಸ ತಿನ್ನಿಸ್ತೀಯ ಅಂತ ಹೇಳು. ತಿನ್ನ ತಗ. ನನ್ ತಲೆಯಾಗೆ ಜೇಡಿ ಮಣ್ಣು ತುಂಬಿಕೊಂಡಿಲ್ಲಪ್ಪ. ಅಯ್ಯೋ, ಇದೇನು ವರ್ಕೆ ಮಾಡ್ತಿಲ್ಲ. ನಾನಿನ್ ಎಲ್ಲ ಉದ್ರಿನ ಮನ್ನಾ ಮಾಡೀನಿ. ನಿನಗ ನನ್ನ ಕೈಯಿಂದ ದಿನಾನು ಸಮೋಸ ತಿನ್ನಿಸ್ತೀನಿ ತಗ. ಹಿಪ್ನಟೈಸ್ ಮೊದ್ಲೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಡಾಕ್ಟರ್ ಮುನ್ಸ್ವಾಮಿ ಸೂಪರ್. ನಾನು ಇದರಿಂದ ಯಾರನ್ನು ಬೇಕಾದ್ರೂ ಹಿಪ್ನಟೈಸ್ ಮಾಡ್ಬೋದಾ? ಬಸ್, ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹಿಪ್ನಟೈಸ್ ಮಾಡೋ ಲಾಕೆಟ್ ಇದೆ. ಅದರಿಂದ ನಾವ್ ಯಾರನ್ನು ಬೇಕಾದ್ರೂ ವಶ ಮಾಡ್ಕೋಬಹುದು. ಎಲ್ಲಿದೆ ಎಲ್ಲಿದೆ ಹೇಳು. ಬಸ್, ಇಂಥ ಸರ್ಪ್ರೈಸ್ ಕೊಡ್ಬೇಡಿ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನನಗೆ. ನೋಡಿ, ಅಲ್ಲಿದೆ ನೋಡಿ ಲಾಕೆಟ್. ಗೆಳೆಯರಿಗೆ ಸಲ್ಯೂಟ್, ಎನಿಮಿಗೆ ಒಂದು ಶೂಟ್. ಅಲ್ಲ ಕೆಟ್ಟಿನ್ನಂದು ನನ್ನ ಕೈಗದ್ ಬರ್ಲೇಬೇಕು. ವಾ ವಾ ಬಾಸ್, ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2? ಲೋ ಸಗಡಿ ತುಂಬಿಕೊಂಡಿರೋ ಸುಬ್ಬಾ, ನಿನ್ ತಲೆ ಖಾಲಿ ಮಾಡೋ ಡಬ್ಬ. ಕವಿತೆ ಬಿಡ್ರು, ಲಾಕೆಟ್ ಅನ್ನ ಹಿಡ್ಕೊಂಡ್ರು. ಮೋಟು, ಏನಾದ್ರು ಮಾಡು. ಖಾಲಿ ಹೊಟ್ಟೆ ನನ್ನ ತಲೆ ಓಡಲ್ಲ ಕಣೋ. ನಿಂದೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ ಎಷ್ಟಿದ್ರು ತುಂಬೋದೇ ಇಲ್ಲ ಅನ್ನತ್ತೆ. ಐಡಿಯಾ, ನೀವಿಬ್ರು ನಿಮ್ ಬಾಸ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದಂಗ್ ಕೊಡಿರಿ. ಅವನ್ ಕೈ ಕಾಲು ಮೂಳೆನೆಲ್ಲ ಮೂಡದು ಪುಡಿ ಪುಡಿ ಮಾಡಕ್ಕೆ. ವಾ ವಾ ವಾ, ಎಂತ ಕವನ ಇದು. ಅಯ್ಯಯ್ಯೋ, ಅಯ್ಯೋ ಪೆದ್ಕೊಂಡೇವಾ, ನನ್ನನ್ ಬಿಡ್ರು, ಅವನ್ ಹಿಡ್ಕೊಂಡ್ರು. ಅಯ್ಯೋ ಬಿಡ್ರು. ಮೋಟು, ಬೇಗ ಏನಾದ್ರು ಪ್ಲಾನ್ ಮಾಡು. ಜಾನ್ ಹಿಂದೆನೆ ಬಂದ್ಬಿಡ್ತಾನೆ ಆಮೇಲೆ. ನನ್ ಹೊಟ್ಟೆಲಿ ಏನಿಲ್ಲ, ತಲೆ ಓಡಲ್ಲ ಅಂತ ಹೇಳಿಲ್ವನ ಪತ್ಲು ನಿಂಗೆ. ಐಡಿಯಾ, ಚಿಂಗಮ್ಮಗ್ ಫೋನ್ ಮಾಡೋಣ. ಅಯ್ಯೋ, ನಾನ್ ಫೋನ್ ಮಾಡ್ತೀನಿ. ಫೋನ್ ಮಾಡೋದ್ರಲ್ಲಿ ನನಗೆ 20 ಇಯರ್ಸ್ ಅನುಭವ ಇದೆ ಗೊತ್ತಾ? ಹಲೋ, ಇನ್ಸ್ಪೆಕ್ಟರ್ ಚಿಂಗಮ್ ಹಿಯರ್. ಸರ್, ನಾನು ಗಸಗಸೆ ರಾಮ ಮಾತಾಡ್ತಾ ಇರೋದು. ಜಾನ್ ದ ಡಾನ್ ನಮ್ ಹಿಂದೆ ಬಿದ್ದಿದ್ದಾನೆ. ನೀವ್ ಈಗ್ಲೇ ಇಲ್ಲಿ ಬಂದ್ಬಿಡಿ. ವೈನ್ ಚಿಂಗಮ್ ಇಸ್ ಹಿಯರ್. ನಾನು ಈಗ್ಲೇ ಬರ್ತೇನೆ. ಆದ್ರೆ ಒಂದ್ ಮಾತು ಕೇಳೋದು ಮರ್ತ್ಬಿಟ್ಟೆ. ನಾನೀಗ ಎಲ್ಲಿಗೆ ಬರ್ಬೇಕು ಅಂತ, ನಾನು ಎಲ್ಲಿಗೆ ಹೋಗ್ಬೇಕು ಅದನ್ನ ಮೊದ್ಲು ಹೇಳಿ. ಮೊದ್ಲು ಓಡ. ಬದ್ಲು ನಿಂತ್ಕೊಂಡ್ರ. ಇದ್ ಏನಾಯ್ತಪ್ಪ, ನಾ ಇಷ್ಟೊಂದು ಸಣ್ಣಕ್ಕೆ ಹೆಂಗ ಆಗ್ಬಿಟ್ಟೆ ಅಂತ. ನಾನು ಇಷ್ಟಪ್ಪ ಹೆಂಗೋ ಅದೇ. ಈ ದಪ್ಪು ಹೊಟ್ಟೆ ಎಷ್ಟು ಕೆಡ್ದ ಕಾಣುತ್ತೆ.
ಪತ್ತು ನಿನ್ಗೇನು ಆಗಿಲ್ಲ ಕಣೋ. ನೀನು ಕರೆಕ್ಟ್ ಆಗಿ ಇದೆಯಲ್ಲ. ಓಹೋ, ಇದೆಲ್ಲ ಈ ಕನ್ನಡಿ ಮ್ಯಾಜಿಕ್. ಮೊದ್ಲಿನಿಂದ ಓಡ. ನಾನೇನೋ ಸರಿ ಇದ್ದೀನಿ, ಆದ್ರೆ ನನ್ನ ಹೊಟ್ಟೆ ಇನ್ನೂ ಸ್ವಲ್ಪ ಊದ್ಕೊಂಡ್ಬಿಟ್ಟಿದೆ. ಮನೆಗೆ ನಡಿ, ಏನು ಅಂತ ತೋರಿಸ್ತೀನಿ. ಮತ್ತೆ ಟೌಲ್ ಆಗ್ಬಿಟ್ಟೆ ನಾನು. ಇನ್ನನ್ನ ಸ್ಟಾಪ್ ಮಾಡೋದು ಯಾರಿದ್ದಾರೆ? ಬಸ್ ಬಸ್, ಕವನ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ನಮ್ಗೆ ಏನಾಗಿದೆ? ನಾವಿಷ್ಟು ಕುಳ್ಳ ಹೆಂಗದು? ಏನ್ ಸಖತ ಕಾಡ್ತೀವಲ್ವಾ? ಇದು ಹೋದ್ ಜನ್ಮದ ಶಾಪ ಇರ್ಬೋದು. ಅಯ್ಯೋ, ಇರದೆ ಹಾಗಿದ್ರೆ ನಾನು ಹೋದ್ ಜನ್ಮದಲ್ಲಿ ಪಾಪ ಸಕನ ಮಾಡ್ಬಿಟ್ಟಿದ್ದ. ನಾನ್ ಶಾಪದಿಂದ ಹೀಗಿದ್ದೀರಾ? ಏನ್ ಕರ್ಮ ಅಂತ ಹೇಳ್ತಿದ್ಯೋ? ನಾನು ಉದ್ದ ಆಗಿದ್ದೀನಿ ಅಂತ ನಿನಗೆ ಸಖತ್ ಹೊಟ್ಟೆ ಉರಿತಾ ಇದ್ಯಾ? ಬಗ್ಗು, ನಿನಗೆ ಇಕ್ತೀನಿ ಇವತ್ತು ಗುನ್ನಲ್ಲ. ವಾ ವಾ, ನಾನು ಉದ್ದ ಇದ್ದೀನಿ, ದಪ್ಪನೂ ಇದ್ದೀನಿ, ಉದ್ದ ಇದ್ದೀನಿ. ವಾವ್, ಯೇ! ಬಾಯಿ ಮುಚ್ಚೋ ಜಿರಾಫೆ ಬಿಡದೆ. ಈಗ ಹೋಗಿ ಮೋಟು ಪತ್ರನ ಹಿಡ್ಕೊಳ್ಳಿ, ಹೋಗಿ. ಅಯ್ಯಪ್ಪ, ಫಾಟ್ ಫಾಟ್, ಇನ್ನು ಫಾಟ್, ಇನ್ನು ಚೆನ್ನಾಗಿ ಹೋಗು. ನಿಂತ್ಕೊಂಬೇಡ, ಓಡು ಓಡು. ಫಾಟ್ ಫಾಟ್, ಫಾಸ್ಟ್ ಫಾಸ್ಟ್, ಇನ್ನು ಫಾಸ್ಟ್. ಅಯ್ಯೋ ಅಯ್ಯೋ, ಬೇಗ 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 ಓಡು. ಫಾಸ್ಟ್ ಫಾಸ್ಟ್, ಫಾಸ್ಟ್ 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 ಫಾಸ್ಟ್, ಓಡು ಬೇಗ, ಹಿಡ್ಕೋವನ್ನ. ಫಾಟ್ 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 ಫಾಟ್. ನಿಂತ್ಕೋ, ಇಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ನಿಂತ್ಕೊಳ್ಳೋ, ಇಲ್ಲಿಂದ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇಲ್ಲ ಅಂದ್ರೆ. No fear when Chingam is here. ಅಯ್ಯಮ್ಮ, ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಜಾನ್, ನಾನು ನಿನ್ನ ವಶೀಕರಣ ಮಾಡ್ಕೊಳ್ತಾ ಇದ್ದೀನಿ. ಕೈ ತೆಗಿಯೋ, ಕಂಡುಬಿಟ್ಟು ನೋಡೋ ಈ ಲಾಕೆಟ್ನ. ನೋಡು ನೋಡು. ಬಸ್, ಅವ್ರಿಬ್ರು ಪೋಟ್ ಆಗ್ಬಿಟ್ರು, ಕಂಡ್ಬಿಡಿ, ನೋಡಿ. Stop in the name of law. I say stop. ಅಯ್ಯಯ್ಯೋ, ಇದೇನಾಗ್ತಾ ಇದೆ ಇಲ್ಲಿ? I say stop. Stop in the name of law. I say stop. ಅಯ್ಯೋ ಚಿಂಗಂ ಸರ್, ಮೊದಲು ಅವ್ರನ್ನ ಹಿಡ್ಕೊಳ್ಳಿ. ಓಡಿ ಓಡಿ ಸುಸ್ತಾಗಿದೆ ನಮ್ಗೆ. ನಿಲ್ಸಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ಬಿದ್ದೋಗ್ಬಿಡ್ತೀನಿ. ಏನೋ ಸಿಕ್ಕಾಕೊಂಡ್ಬಿಟ್ಟೆ. ಅಯ್ಯಯ್ಯೋ, ಯಾರಾದ್ರೂ ಏನಾದ್ರೂ ಮಾಡಿ, ಇನ್ ದ ನೇಮ್ ಆಫ್ ಲಾ. ಹೊರಗಡೆ ಹೇಗಪ್ಪ ಹೋಗೋದು? ಇನ್ ದ ನೇಮ್ ಆಫ್ ಲಾ. Why fear when Chingam is here? Chingam ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇದೇನಪ್ಪ, ಈ ಚಿಂಗಮ್ಮ ಮರ ಹತ್ತದ್ಬಿಟ್ಟು ರಾಟೆ ಮೇಲೆ ಹತ್ಬಿಟ್ಟವ್ರೆ. ಅಯ್ಯಯ್ಯೋ, ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಹೊರ್ಟೋಗ್ಬಿಟ್ಟ ಚಿಂಗಮ್ಮು. ಅಯ್ಯಯ್ಯೋ, ಕಾಪಾಡಿ ಯಾರಾದ್ರೂ. ಹೆಲ್ಪ್ ಮೀ ಇನ್ ದ ನೇಮ್ ಆಫ್ ಲಾ. ಮದರ್ ಇನ್ ಲಾ, ಫಾದರ್ ಇನ್ ಲಾ, ಬ್ರದರ್ ಇನ್ ಲಾ, ಹೆಲ್ಪ್ ಮೀ ಇನ್ ದ ನೇಮ್ ಆಫ್ ಎನಿ ಲಾ. ಅಯ್ಯಯ್ಯೋ ಸರ್, ಚಿಂಗಂ ಸರ್, ನಾನು ಈಗಲೇ ಬರ್ತಾ ಇದ್ದೀನಿ. ಹೀಗಿದೆ ನೋಡು ಮಜಾ. ಕಾಪಾಡಿ, ಯಾರಾದ್ರೂ ನಮ್ಮನ್ನು ಕಾಪಾಡಿ ಪ್ಲೀಸ್, ಕಾಪಾಡಿ. ಕಾಪಾಡಿ 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 ಕಾಪಾಡಿ. ಅಯ್ಯಯ್ಯೋ, ನಾನು ಶೂಟ್ ಮಾಡಲೇ ಇಲ್ಲ. ತಗೊಳ್ಳಿ ಸರ್ ಈ ಲಾಕೆಟ್. ಇದನ್ನವರು ನಮ್ಮ ಹತ್ರ ಕದಿಯಕ್ ನೋಡ್ತಾ ಇದ್ರು. ಐ ಆಮ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಇಂಪಾಸಿಬಲ್. ಹೋಗಿ, ನಾನು ನಿಮ್ಮಿಬ್ಬರನ್ನ ಇವತ್ತು ನಾನು ಶೂಟ್ ಮಾಡದೆ ಬಿಡೋದಿಲ್ಲ. ಖೇಲ್ ಖತಮ್, ಐಸಾ ಹಜಮ್. ಐ ಆಮ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಜಾನ್, ನಾನ್ ನಿಮ್ಮಿಬ್ಬರನ್ನ ಇವತ್ತು ಶೂಟ್ ಮಾಡದೆ ಬಿಡೋದಿಲ್ಲ.
ಕೇಲ್ ಖತಮ್ ಫೈಜ್ ಹಜಮ್ ನನ್ ರಿವಾಲ್ವರ್ ತನ್ನಿ ತೋಳಿ ಸರ್ ಇಲ್ಲಿದೆ ತೋಳಿ. ಅಯ್ಯಯ್ಯೋ ಚಿಂಗಂ ಸರ್, ಇವನ ಹಿಪ್ನಟೈಸ್ ಆಗ್ಬಿಟ್ಟಿದಾನೆ. ಅವನ್ ನಿಮ್ಮನ್ನ ಜಾನ್ ದೊಡ್ಡ ಅನ್ಕೊಂಡಿದ್ದಾನೆ. ಓಡಿ ಇಲ್ಲ ಅಂದ್ರೆ ಅವನ್ ನಿಮ್ಮನ್ನ ಶೂಟ್ ಮಾಡಿ ಸಾಯ್ಬಿಡ್ತಾನೆ. ಹಂಗ ಬಚ್ಚೋ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನನ್ನಿಬ್ಬರು ಶಿಕ್ಷಣ ಮೇಲೆ ಆಣೆ, ನಿನ್ನ ಮೇಲೆ ಆಣೆ, ಇವತ್ತಿನ ಬಿಡೋದಿಲ್ಲ. ಭೂತ ಬಂದ್ಬಿಟ್ಟಿದ್ಯಲ್ಲೋ. ನಾನು ಭೂತಾನೆ. ನಿಮ್ಮ ಜೀವನದ ಭವಿಷ್ಯವನ್ನ ನಾನು ಬರೆಯೋದಿಕ್ಕೆ ಬಂದಿದ್ದೇನೆ. ನಾವು ನಿಮ್ಗೆ ಏನ್ ಮಾಡಿದ್ವಿ? ನಾನು ನಿಮ್ಮನ್ನ ಭೂತ ಮಾಡಿ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಆಗ ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡ್ಬೇಕಾಗಿಲ್ಲ. ತಿನ್ನೋದ್ರ ಚಿಂತೆನೂ ಇಲ್ಲ, ಕುಡಿಯೋದ್ರ ಚಿಂತೆನೂ ಇರೋದಿಲ್ಲ, ಯಾವುದೇ ಸಾಲನೂ ಬೇಕಾಗಿಲ್ಲ, ಸಾಲನ ತೀರ್ಸ್ಬೇಕಾದ್ದು ಇಲ್ಲ. ಭೂತರಾಜ ನೋಡು, ನಮ್ಗೆ ಯಾವ ಚಿಂತೆನೂ ಇಲ್ಲ. ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗೋ ಪ್ಲೀಸ್. ನಿಮಗೇನು ಚಿಂತೆ ಇಲ್ಲ, ಆದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತುಂಬಾ ಚಿಂತೆ ಆಗಿದೆ. ನೀವು ಎಷ್ಟೋ ಜನದ ಹತ್ರ ಸಾಲ ತಗೊಳ್ತೀರಾ, ಆದ್ರೆ ಆ ಸಾಲ ತೀರ್ಸೋದೇ ಇಲ್ಲ. ನೀವು ಸಾಲನ ಯಾಕೆ ತೀರಿಸ್ತಾ ಇಲ್ಲ ಹೇಳಿ? ಅಯ್ಯೋ ಭೂತರಾಜ, ದಯವಿಟ್ಟು ನಮ್ಮನ್ನು ಕ್ಷಮಿಸು. ನಾವೆಲ್ಲರೂ ಸಾಲನು ವಾಪಸ್ ಕೊಡ್ತೀವಿ. ಮೋಟು ಏನಾರು ಮಾಡು. ನಾನೇನ್ ಹೇಳಿ, ಖಾಲಿ ಹೋಟೆಲ್ ತಲೆನೇ ಓಡ್ತಾ ಇಲ್ಲ. ಈಗಂತೂ ಸಿಕ್ಕಾಪಟ್ಟೆ ಭಯ ಆಗಿದೆ. ಅಯ್ಯ ಭೂತರಾಜ, ನಾವಿವತ್ತು ಎಲ್ರು ಸಾಲನು ವಾಪಸ್ ಕೊಡ್ತೀವಿ. ನೀವ್ ಹೇಳಿ, ಮೊದಲು ಯಾರ ಸಾಲನು ವಾಪಸ್ ಕೊಡಬೇಕು ನಾವು? ಎಲ್ಲರಿಗಿಂತ ಮೊದಲು ಟೀ ಅಂಗಡಿ ಒಂದ್ ಸಾಲ ತೀರಿಸ್ಬೇಕು. ಸರಿಯಾಗಿ ಹೇಳಿದೆ. ನೀನು ಆ ಟೀ ಅಂಗಡಿ ಅವನ ಹೆಸರು ಹೇಳ್ತೀಯ ಅಂತ. ಕೈ ಮುಗಿತೀನಿ ಪತ್ಲ ಬೇಡ ಕಣೋ. ಯಾಕೆ ಹೊಡಿದಿದೆ ಅಂತ ಹೇಳು. ಅದನ್ನ ಬಿಟ್ಬಿಟ್ಟು ಹೇಳ್ದೇನೆ ಸಖತ್ ಹೊಡಿತಾ ಇದೆಯಲ್ಲ. ಟೀ ಅಂಗಡಿ ಅಣ್ಣ, ನೀನು ಏನ್ ಹಿಂಗ್ ತಮಾಷೆ ಮಾಡ್ತಾ ಇದೆಯಲ್ಲ ನೀನು? ಎದುರಿಸ್ಬಿಟ್ಟಲ್ಲಪ್ಪ ನಮ್ಮನ್ನ. ಇಲ್ಲಿ ನೋಡಿ ಸರ, ಲಾಲಾ ಭಗತ್ರಾಮನ್ ಅವರು ಎಲ್ಲಾ ಕಡೆ ಪೋಸ್ಟರ್ ಅಂಟ್ಸಾರ. ಈ ಭೂತ್ ಬಂಗ್ಲೆ ಒಳಗ ಯಾರು ಒಂದ್ ರಾತ್ರಿ ಇರ್ತಾರೋ ಅವ್ರಿಗೆ 1 ಲಕ್ಷ ರೊಕ್ಕ ಕೊಡ್ತಾರಂತ ಸರ. ಅದು ಭೂತ್ ಬಂಗ್ಲ ಅಲ್ವೇನೋ? ಬೇಜಾನ್ ಭೂತ ಆಯ್ತಲ್ಲ. ಹೌದ್ರಿ, ಭೂತದ ಭಯದಿಂದ ಯಾರು ಆ ಮನೆಗ್ ಬಾಡಿಗೆಗೂ ಬರಲ್ಲ, ಖರೀದಿನೂ ಮಾಡಂಗಿಲ್ಲ. ನೀವು ನನಗೆ ಯಾವಾಗಲೂ ಕೈ ಕೊಡ್ತಿದ್ರಲ್ಲ, ಅದಕ್ಕೆ ಭೂತ ಆಗಿ ನಿಮ್ ತವ ವಸೂಲಿ ಮಾಡೋಣ ಅಂತ ಬಂದೆ ಸರ. ಒಂದು ರಾತ್ರಿಯಲ್ಲಿದ್ರೆ 1 ಲಕ್ಷ ಕೊಡ್ತಾನಂತ. ಏನತ್ತೀಯ ಮೋಟು, ಹೋಗಣ್ವಾ? ಇಲ್ಲ ಬೇಡಪ್ಪ, ನನಗ್ ಭೂತ ಆದ್ರೆ ಸಖತ್ ಭಯ ಬತ್ತು. ಅಯ್ಯೋ ಭೂತ ಗೀತ ಏನು ಇಲ್ಲ ಕಣೋ, ಅದು ಭ್ರಮೆ. ಯೋಚನೆ ಮಾಡು, 1 ಲಕ್ಷದಲ್ಲಿ ನೀನು ಎಷ್ಟು ಸಮೋಸ ತಿನ್ಬೋದು ಅಂತ. ಹೌದಾ? ಆ ಪೋಸ್ಟರ್ ಅಂಟಿಸೋನ್ ಹೇಳ್ಬಿಡಿ, ನಾವು ಬಂಗ್ಲೆಲ್ಲೇ ಇರ್ತೀವಿ ಅಂತ ಹೇಳ್ಬಿಡಿ. ಭೂತದ ಬಂಗ್ಲೆಲಿ ಇರೋನೇ ಈ ಡಾನ್, ಎಲ್ರನ್ನೂ ಹೆದರ್ಸ್ತಾನೆ ಈ ಪುಟಾಣಿ ಡಾನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಬಡ್ಕೊಂಡಿದ್ದೆ ಬಡ್ಕೋಬೇಡ, ಮೋಟು ಪತ್ಲ ಬಗ್ಗೆ ಯೋಚನೆ ಮಾಡು. ಅವನು 1 ಲಕ್ಷ ಬಹುಮಾನ ಕೊಡ್ತಾನೆ, ಅದಕ್ಕೆ ಅವರಿಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಬರ್ಲಿ. ನಾವು 3 ಜನಕ್ಕೆ ಭೂತ ತರ ವೇಷ ಹಾಕೊಂಡು ಎದುರಿಸಿ ಎಷ್ಟೊಂದ್ ದರೋಡೆ ಮಾಡ್ದು, ಎಷ್ಟೊಂದ್ ಕಳೆತನ ಮಾಡ್ದು. ನಾವು ಕದ್ದಿದ್ದನ್ನೆಲ್ಲ ತಂದು ಇಲ್ಲಿಟ್ಟಿದೀವಿ. ಆದ್ರೆ ಮೋಟು ಪತ್ಲು ಇಲ್ಲ ಬರ್ತಾ ಇದಾರಲ್ಲ, ಏನ್ ಮಾಡೋದು? ಒಂದ್ಸಾರಿ ನಾವ್ ಈ ಮೋಟು ಪತ್ಲುನ ಎದುರಿಸಿ ಕಳಿಸ್ಬಿಟ್ರೆ ಸಾಕು, ಆಮೇಲೆ ಈ ನಗರದ ಕಡೆ ಜನರು ಯಾರು ಬರೋದಿಲ್ಲ. ಅವರಿಬ್ಬರು ಬಂದ್ರು, ಬೇಗ ಸ್ಟಾರ್ಟ್ ಮಾಡ್ರು. ಭಯ ಆಗ್ತಿದೆ ಕಣೋ. ಭೂತ ಪ್ರೇತ ಬಂದಾಗ ಹನುಮನ ನಾಮಸ್ಮರಣೆ ಮಾಡಿದ್ರೆ ಏನು ಭಯ ಆಗಲ್ಲ ಕಣೋ. ಅಯ್ಯೋ ಹೆದರ್ಕೋಬೇಡ, ಇಲ್ಲಿ ಯಾವ ಭೂತನೂ ಇಲ್ಲ. ಯಾರು ನಮ್ಮನ್ನ ಹೆದರಿಸ್ತಾ ಇದಾರಷ್ಟೇ. ಈ ಲೈಟು ಇದ್ದಕ್ಕಿದ್ದಂಗೆ ಹೆಂಗ ಆನ್ ಆಗ್ಬಿಡ್ತು ಪತ್ಲು? ಯಾರು ಗೊತ್ತು, ಮರಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾನಲ್ಲ, ಅವನೇ ಸ್ವಿಚ್ ಆನ್ ಮಾಡಿರ್ಬೇಕು.
ನೀವು ಯಾರನ್ನು ಹುಡುಕ್ತಾ ಇದ್ದೀರಾ? ಆ ಸ್ಕೆಲಿಟನ್ ಮನುಷ್ಯನ ರಿಲೀಸ್ ಮಾಡ್ಬಿಟ್ಟು ಈ ಮೋಟು ಪತ್ಲೋನ ದೇವ್ರ ಪಾದಕ್ಕೆ ಒಪ್ಪಿಸ್ಬಿಡ್ರು. ಪತ್ಲು ಜೀವದ ಮೇಲೆ ಆಸೆ ಇದ್ರು ಓಡೋ ಇಲ್ಲಿಂದ. ಇಲ್ಲಿ ಭೂತ ಇದೆ ಕಣೋ, ಭಯ ಆಗ್ತಿದೆ ನನಗೆ. ಯೋ ಭೂತ ಗೀತ ಏನು ಇಲ್ಲ ಕಣೋ ಯಪ್ಪ, ಬೇಜಾನ್ ಏಟ್ ಬಿದ್ಬಿಡ್ತಲ್ಲಪ್ಪ. ಗುಡ್ ಈವ್ನಿಂಗ್ ಸರ್. ನೋ ನಿಮ್ಗೆ ಹೆಲ್ಪ್ ಮಾಡ್ಲಾ? ನಿಮ್ಗೆ ಏಟ್ ಆಗಿದೆ ಅಲ್ಲ, ಬನ್ನಿ ನಮ್ ಕ್ಲಿನಿಕ್ಗೆ, ನಿಮ್ಗೆ ಔಷಧಿ ಕೊಟ್ಟು ವಾಸಿ ಮಾಡ್ತೀನಿ. ನಿಮ್ ಮೆಡಿಸನ್ ನಮಗೆ ಬೇಡಣ. ನಮ್ಗೆ ಮುನ್ಸಾಬಿ ಡಾಕ್ಟರ್ ಮೆಡಿಸನ್ ಕೊಟ್ರೆ ವಾಸಿ ಆಗುತ್ತೆ, ನಮ್ಮನ್ ಬಿಟ್ಬಿಡಿ. ಅಯ್ಯೋ ನನಗ್ ಶ್ಲೋಕ ಎಷ್ಟ್ ಚೆನ್ನಾಗಿ ಬರ್ತಿತ್ತು, ಈ ಭೂತ ನೋಡಿದ ತಕ್ಷಣ ಮರ್ತೋಗ್ಬಿಡ್ತಲ್ಲಪ್ಪ. ಪ್ರೇತ ಪ್ರೇತ ಪ್ರೇತ. ಅಯ್ಯೋ ಮುಂದೆ ಹುಲಿ ಹಿಂದೆ ನರಿ, ಯಾವ ಕಡೆ ಹೋಗ್ಲೋ ಮಾದೇವ? ಅಯ್ಯೋ ನನಗೆ ದೇವ್ರ ಶ್ಲೋಕ ಬರುತ್ತೆ, ಹೇಳ. ಭೂತ ಪ್ರೇತ ಪ್ರೇತ ಪ್ರೇತ. ಭೂತ ಪ್ರೇತ ನಿಕಟ ನಹಿ ಆವೆ, ಹನುಮಾನ್ ಜಬ ನಾಮ ಸುನಾವೆ. ಲೇ ಇಲ್ಲಿ ಭೂತನೇ ಹನುಮಾನ್ ಚಾಲೀಸ ಹೇಳ್ತಿದ್ಯಲ್ಲೋ, ಅದೆಂಗೋ ಎದುರ್ಕೊಂಡು ಓಡೋಗುತ್ತೆ. ಮೋಟು ಬೇಗ ಏನಾರು ಐಡಿಯಾ ಮಾಡು. ಖಾಲಿ ಹೊಟ್ಟೆಲೆಲ್ಲ ತಲೆ ಓಡಲ್ಲ, ಈಗಂತೂ ಓಡೋದೇ ಇಲ್ಲ ಕಣೋ ಪತ್ಲು. ಓಡು. ಮೋಟು ಪತ್ಲು ಜೋಡಿ, ಪತ್ಲು ಜೋಡಿ. ಅಯ್ಯೋ ಈ ಭೂತಕ್ಕೆ ನಮ್ಮ ಹೆಸರು ಗೊತ್ತಲ್ಲೋ? ಹೌದು ಮೋಟು, ನಮ್ಮ ಹೆಸರು ಹೇಳ್ತಿದ್ದ. ಓಡು. ಅಯ್ಯಯ್ಯೋ ಮೋಟು ಪತ್ಲು ಜೋಡಿ. ನಮ್ಮನ್ನ ಹೊಗಳ್ತಾ ಇವೋ, ರೇಗಿಸ್ತಾ ಇವೋ, ಅಥವಾ ಮೇಲ್ಗಡೆ ಕಳ್ಸಕ್ಕೆ ಪ್ಲಾನ್ ಮಾಡ್ತೀವಿಯೋ ಪತ್ಲು? ಇದ್ರು ಇರ್ಬೋದಪ್ಪ, ಅದೇ ಐಡಿಯಾದಲ್ಲಿ ಬಂದಿರ್ಬೋದು ಇದೆಲ್ಲ. ಬಾಯ್ ಬಾಯ್ ಮೋಟು, ನನ್ನಿಂದ ಏನಾದ್ರು ತಪ್ಪಾದ್ರೆ ಕ್ಷಮಿಸೋ. ಇದು ನಿಮ್ಮನ್ನ ಹೆದರ್ಸಕ್ಕಲ್ಲ, ನಮ್ಮ ಮನೆಗೆ ಬಂದಿದ್ದಕ್ಕೆ ವೆಲ್ಕಮ್ ಮಾಡೋ ರೀತಿ ಇದು. ಇವತ್ತಿಂದ ನೀವಿಬ್ಬರು ನಮ್ಮ ಹಾಗೆ ಹ್ಯಾಂಡ್ಸಮ್ ಆಗ್ಬಿಡ್ತೀರಾ. ಇಲ್ಲ, ನಮ್ಗೆ ಈ ತರ ಹ್ಯಾಂಡ್ಸಮ್ ಮಾಡಬೇಡಿ ಪ್ಲೀಸ್. ಮೋಟು ಪತ್ಲು, ನೀವ್ ಇನ್ನೊಂದ್ ಸಾರಿ ಇಲ್ಲಿಗೆ ನಮಗೆ ಬಂದ್ರೆ ತಿಂಗಮ್ ಸರ್, ಭೂತ ಭೂತ. ಅಯ್ಯಯ್ಯೋ ಭೂತ. ಎಲ್ಲಿದೆ ಭೂತ? ಹೇಗಿದೆ ಭೂತ? ಅಯ್ಯೋ ಅದು ನಿಮ್ಮ ಹತ್ರ ಇಲ್ಲ, ಎಲ್ಲ ನಮ್ಮ ಹತ್ರ ಅಟ್ಕಾಯಿಸ್ಕೊಂಡ್ಬಿಟ್ಟೈತೆ. ಬೇಗ ನೀವು ತಾವರೆಕೆರೆ ಭೂತ ಬಾಗ್ಲಕ್ಕೆ ಬಂದ್ಬಿಡಿ. ಹುಡುಕ್ರವ್ರ ಎಲ್ಲಿ ಹೋಗಿದ್ದಾರೆ? ಹುಡುಕ್ರವ್ರ ಭೂತ ಭೂತ, ಈ ಭೂತಕ್ಕೆ ತಲೆನೇ ಇಲ್ಲ. ಅಯ್ಯೋ ಬಾಸ್. ಅಯ್ಯೋ ತಲೆ ಇಲ್ದಿರೋ ಕಮಂಗಿಗಳ, ತಲೆ ಇದೆ ಕಣ್ರು, ಬೇಗ ಬೇಗ ವಾಪಸ್ ಬಂದ್ರು. ಅದೇ ವೇಷದಲ್ಲಿರು. ಎಲ್ಲಿ ತನಕ ನಮ್ಗ ಮೋಟು ಪತ್ಲು ಕಾಣಲ್ವೋ ಅಲ್ಲಿ ತನಕ ಒಂದೇ ಕಡೆ ನಿಂತ್ಕೋಬೇಡಿ. ಒಂದ್ ನಿಮಿಷ ಮೋಟು ಪತ್ಲನ್ನ ಹೆದರ್ಸಿ ಹೊರಗಾಕಕ್ಕೆ ನೋಡ್ತಿದ್ದೀರಾ, ಹಾಗೆ ನನ್ನ ಬೀಳ್ಸಿ ಮೇಲೆ ಕಳ್ಸಕ್ ನೋಡ್ತಾ ಇದ್ದೀರಲ್ವಾ? ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2? ಕವಿತೆ ಅಲ್ಲ ಕಣೋ, ನನಗೆ ಕವಿತೆ ಬಗ್ಗೆ ಹೇಳ್ತಾನೆ ಇಲ್ಲ, ನನ್ ನೋವು ಹೇಳ್ಕೊತಾ ಇದ್ದೀನಿ ಕಣೋ. ಏ ಲಂಬಭೂತ, ಜೋರಾಗಿ ಓಡಬೇಡ, ನಿಧಾನಕ್ಕೆ ಹೋಗು, ಮತ್ತೆ ಬಚ್ಚಿಟ್ಕೊಂಡು ಹೋಗ್ಬೇಕು, ಓಕೆ? ಆದ್ರೆ ಬಾಸ್, ನಾವು ಮೋಟು ಪತ್ಲು ಜೊತೆ ಸೋತೋಗ್ಬಿಟ್ರೆ ನಿಮ್ಮ ಮರ್ಯಾದಿನೇ ಮುರ್ಕಾಸ್ ಕರಾಜಾಗದು. ಆದ್ರೆ ನೀವು ಬಗ್ಗಿ ನಡಿಲಿಲ್ಲ ಅಂದ್ರೆ ನಾನೇ ಜೀವಂತವಾಗಿರೋದಿಲ್ಲ ಕಣ್ರೋ. ಆಗ ನನ್ ಮಾನ ಮರ್ಯಾದೆನೂ ಹಾಳಾಗ್ಬಿಡುತ್ತೆ. ಎಲ್ಲಿ ಬಾಗಿಲಿದ್ಯೋ ಅಲ್ಲಿ ಬಗ್ಗಿ ನಡಿ ಸಾಕು. ಬೆಳಗ್ಗೆ ತನಕ ಇಲ್ಲೇ ಬಚ್ಚಿಟ್ಕೊಂಡಿರೋಣ. ಹೌದು ಕಣ, ಅಕಸ್ಮಾತ್ ನಾವೇನಾದ್ರು ಆಚೆ ಹೋದ್ರೆ ಭೂತ ನಮ್ಮನ್ನು ನೋಡ್ಬಿಡುತ್ತೆ. ಭೂತ ಇಲ್ಲೂ ಬಂದ್ಬಿಡ್ತು ಪತ್ಲು, ಸುಮ್ನೆ ಕೂತ್ಕೊಂಡಿರೋ, ಉಸಿರಾಡೋದು ಬೇಡ ಕಣೋ ಪ್ಲೀಸ್. ಫೋನ್ ಬಂದ್ರು ತೆಗಿಬೇಡ ಕಣೋ. ಅಯ್ಯೋ ನಿನ್ ಫೋನ್ ಈಗ್ಲೇ ಪಡ್ಕೋಬೇಕೇನೋ? ಅಲೋ, ನೀವಿಬ್ರು ಎಲ್ಲಿದ್ದೀರಾ?
ನಾನು ನಿಮ್ಮಿಬ್ಬರನ್ನು ಬಚಾವ್ ಮಾಡಕ್ಕೋಸ್ಕರ ಬಂದಿದ್ದೀನಿ. ನೀವ್ ಎಲ್ಲಿದ್ದೀರಾ ಹೇಳಿ? ಸಿಂಗಂ ಸರ್, ನಮ್ಮನ್ ಕಾಪಾಡಿ. ನಾವ್ ಯಾವ್ದೋ ಒಂದ್ ರೂಮಲ್ಲಿ ತಗಲಾಕೊಂಡ್ಬಿಟ್ಟಿದೀವಿ. ನಾವು ನಿಮ್ಮನ್ನು ಕಾಪಾಡಕ್ಕೆ ಬಂದಿರೋದು. ಅಯ್ಯಯ್ಯೋ, ಇದು ಜಾನ್ ಕಣ, ಭೂತ ಅಲ್ಲ ಕಣ ಪತ್ಲು. ನೋಡು, ಗೊತ್ತಾಯ್ತು. ಇವರೆಲ್ಲ ದೆವ್ವದ ವೇಷ ಹಾಕೊಂಡು ಊರವ್ರನ್ನೆಲ್ಲ ಹೆದರಿಸ್ತಾ ಇದ್ರು. ಹಿಡ್ಕೊಂಡ್ರು. ಅವರಿಬ್ರು ಇಲ್ಲ ತಪ್ಪಿಸ್ಕೊಂಡು ಹೋಗಂಗೆ ಹಿಡಿರೋ. ಹಿಡ್ಕೊಳ್ಳಿ. Why fear when Chingam is here? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯಯ್ಯೋ, ಅಯ್ಯಯ್ಯೋ, ಫೈಟ್ ಓವರ್. ನಾವು ಸುಮ್ಮನೆ ಇಲ್ಲಿ ಬಂದಿದ್ದಕ್ಕೆ ಜಾನ್ ದ ಡಾನ್ ಸಿಕ್ಕಾಕೊಂಡ. ನಾನೇನಾದ್ರೂ ಕೈ ಎತ್ತಿದ್ರೆ ಏನಾಗ್ತಾ ಇತ್ತು ಗೊತ್ತಾ? बोलो tell me I'm joking.